Namaste, welcome back to my YouTube channel Anu Creations. So guys, ನೀವೆಲ್ಲ ಆರಾಮಾಗಿ ಇದ್ದೀರಾ ಅಂತ ಹೇಳಿ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಸ್, ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಸ್ವಲ್ಪ ಲೇಜಿ ಆಗಿಬಿಟ್ಟಿದ್ದೀನಿ. ಅದು ಬಿಟ್ರೆ ಏನೂ ಇಲ್ಲ. ಸ್ವಲ್ಪ ವೆದರ್ ಹಂಗೆ ಇದೆ, ಯಾವಾಗ್ಲೂ ಸ್ವಲ್ಪ ಮಲ್ಗಣ ಅಂತ ಇರುತ್ತೆ. ಸೊ ಫುಲ್ಲು ನಮ್ಮ ಏರಿಯಾ ಅಂತೂ ಫುಲ್ ವೆದರ್ ಬಂದು ಮಂಜು, ಫುಲ್ ಮೋಡ, ಫುಲ್ ಚಳಿ ಫುಲ್ ಮಳೆ ಬರೋ ಥರ ಇದೆ. ಹಂಗಾಗಿ ಫುಲ್ ಲೇಜಿ ಆಗಿಬಿಟ್ಟಿದ್ದೀನಿ. ಸೊ ಫ್ಯೂ ಡೇಸಿಂದ 1 ವೀಕಿಂದ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಕಂಟಿನ್ಯೂಸ್ ಆಗಿ. ಬಿಕಾಸ್ ನಾವು ಲಾಸ್ಟ್ ವೀಕ್ ಫ್ಯಾಮಿಲಿ ಜೊತೆ ಔಟ್ಸೈಡ್ ಹೋಗಿದ್ದರಿಂದ ಎಲ್ಲೂ ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಫೈನಲಿ. ಸೊ ಇವತ್ತು ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಫೈನಲಿ ನಾನು ಶೂಟ್ ಮಾಡ್ತಾ ಇದ್ದೀನಿ. ಸೊ ಎಸ್, ಇವತ್ತಿನ ವ್ಲಾಗ್ ಏನಪ್ಪ ಸ್ಪೆಷಲಿ ಅಂತ ಅಂದರೆ, ಸೊ ಇವತ್ತಿನ ವ್ಲಾಗ್ ಬಂದು ಒಂದು ರೀಕ್ಯಾಪ್ ಅಂತ ಹೇಳ್ಬೋದು. ಬಿಕಾಸ್ ಸೊ 5th ಮಂತಲ್ಲಿ ಬಂದು ನನಗಮ್ಮ ಅವ್ರ ಮನೆ ಅಂದರೆ ನಮ್ಮ ಕಡೆ ಶಾಸ್ತ್ರ ಥರ 5th ಮಂತಲ್ಲಿ ಕರ್ಕೊಂಡೋಗಿ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಸೀರೆ ಎಲ್ಲ ಉಡಿಸಿ ಕಳಿಸ್ತಾರೆ. ಸೊ ಅದನ್ನು ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಅದನ್ನು ಸ್ಟಾರ್ಟಿಂಗ್ ಇಂಟ್ರೋ ಕೊಡೋಕ್ಕೂ ಆಗಲಿಲ್ಲ, ಆಮೇಲೆ ಎಂಡ್ ಮಾಡೋಕ್ಕೂ ಆಗಲಿಲ್ಲ. ಜಸ್ಟ್ ವಿಡಿಯೋ ಶೂಟಿಂಗ್ ಕ್ಲಿಪ್ ಮಾತ್ರ ತಗೊಂಡಿದ್ದೆ. ಸೊ ನಾನು ಎಡಿಟ್ ಮಾಡೋ ಟೈಮಲ್ಲಿ ವಾಯ್ಸ್ ಓವರ್ ಕೊಟ್ಕೊಳ್ಳೋಣ ಅಂತ ಹೇಳಿ. ಸೊ ಹಂಗಾಗಿ ಆವತ್ತು ಶೂಟ್ ಮಾಡಿರೋ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಹೇಳಿ, ಅದಕ್ಕೆ ಸ್ಟಾರ್ಟಿಂಗ್ ಏನು ಜಸ್ಟ್ ಇಂಟ್ರೊಡಕ್ಷನ್ ಏನು ಕೊಟ್ಟಿರಲಿಲ್ಲ, ಹಾಗಾಗಿ ಕೊಡ್ತಾ ಇದ್ದೀನಿ ಇವಾಗ. ಸೊ ನಾರ್ಮಲ್ ಎಲ್ಲರೂ ಮನೆಯಲ್ಲಿ ಹೆಂಗೆ ಅರ್ಶಿನ ಕುಂಕುಮ ಕೊಡ್ತಾರತ್ತ, ನನಗೆ ಅದೊಂದು ಮೆಮೊರೀಸ್. ಅದನ್ನು ವಿಡಿಯೋ ಶೂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ರೆ ಸೊ ನನಗೊಂದು ಮೆಮೊರೀಸ್ ಥರ ಇರುತ್ತೆ. ಹಾಗೆ ನಿಮಗೂ ಒಂದು ಶೇರ್ ಮಾಡ್ಕೊಂಡ್ರೆ ನಿಮಗೂ ಒಂದು ಚೆನ್ನಾಗಿರುತ್ತೆ. ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೊತೀನಲ್ಲ, ಅದೇ ರೀತಿ ಇದು ಶೇರ್ ಮಾಡ್ಕೊಂಡ್ರೆ ನಿಮಗೂ ಒಂದು ಇಷ್ಟ ಆಗುತ್ತೆ ಅಂತೇಳಿ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಎಸ್, ಫಸ್ಟ್ ನಾನು ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಂದರೆ 5th ಮಂತಲ್ಲಿ ಶೂಟ್ ಮಾಡಿದ್ರು, ನನಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಅದೆಲ್ಲ ಮಾಡಿದ್ರು. ಅರ್ಶಿನ ಎಲ್ಲ ಕೊಟ್ಟು ವಿಡಿಯೋ ಎಲ್ಲ ಶೂಟ್ ಮಾಡಿದ್ನಲ್ಲ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಅದಾದಮೇಲೆ ಆವತ್ತು ನಾನು ಉಟ್ಕೊಂಡು ಬಂದಿದ್ದ ಸ್ಯಾರಿ ಬೇರೆ. ಸೊ ಅಮ್ಮ ನನಗೆ ಗಿಫ್ಟ್ ಮಾಡಿದ್ದು ಬೇರೆ ಸ್ಯಾರಿ. ಸೊ ಅಲ್ಲಿ ಸ್ಯಾರಿನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನಾನು ಅದನ್ನು ಬ್ಲೌಸ್ ಯಾವ ಥರ ಡಿಸೈನ್ ಮಾಡಿಸಿದ್ದೀನಿ ಅಂತೆಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ. ಇನ್ ಕೇಸ್ ನಿಮಗೇನಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಷ್ಟೇ. ತೋರಿಸ್ಕೊಡ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಡಿಸೈನ್ ಮಾಡಿಕೊಟ್ರು ನನಗೆ. ಇನ್ ಕೇಸ್ ನಾನು ಆ ಒಂದು ಡಿಸೈನರ್ ನಂಬರ್ ಸಹ ಹಾಕಿರ್ತೀನಿ, ಚೆಕ್ ಮಾಡ್ಬೋದು ನೀವು. ಸೊ ಹಂಗಾಗಿ ನಾನು ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಕೊಂಡೆ, ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತೆಲ್ಲ ತೋರಿಸ್ಕೊಡ್ತೀನಿ. ಯಾವ ಸ್ಯಾರಿ ಅಂತೆಲ್ಲ ತೋರಿಸ್ತೀನಿ. ಸೊ ಅದಕ್ಕೆ ಮುಂಚೆ ನಂದು 5th ಮಂತ್ ಅದೇನು ಫೋಟೋ ವಿಡಿಯೋ ತೆಗೆದಿದ್ದಲ್ಲ, ಅದನ್ನು ಹಾಕ್ತೀನಿ, ಹೋಗಿ ನೋಡ್ಕೊ ಬಂದ್ಬಿಡಿ. ಸೊ ಫಸ್ಟ್ ನಮ್ಮ ಮಮ್ಮಿ ಅಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿಬಿಡು ಅಂತೆಲ್ಲ ಹೇಳಿದ್ರು. ಸೊ ಹಾಗಾಗಿ ನಾನು ಅಲ್ಲಿಂದ ಹೊರಟು ಬರಬೇಕಿತ್ತು ಅವತ್ತಲ್ವ. ಹಂಗಾಗಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನನಗೆ ಅರ್ಶಿನ ಕುಂಕುಮ ಕೊಟ್ಟು ಅದು ಬಾಗಿನ ಕೊಡ್ತಾರಲ್ಲ, ಹಂಗೆ ಕೊಟ್ಟು ಕಳಿಸಿದ್ರು. ನಾವೆಷ್ಟೇ ದೊಡ್ಡವರಾದ್ರೂ ನಮ್ಮ ಪೇರೆಂಟ್ಸ್, ನಮ್ಮ ತಂದೆ ತಾಯಿ ಕೊಡೋ ಅಂಥ ಒಂದು ಗಿಫ್ಟ್ಸ್ ಇರುತ್ತಲ್ಲ, ಸೊ ಸಿಕ್ಕಾಪಟ್ಟೆ ಸ್ಪೆಷಲ್ ಅನಿಸುತ್ತೆ. ಅವ್ರಿಗೂ ಅಷ್ಟೇ, ನಾವು ಮಕ್ಕಳು ಏನು ಕೊಡ್ತೀವಿ ಅದು ಸಿಕ್ಕಾಪಟ್ಟೆ ಸ್ಪೆಷಲ್ ಅನಿಸುತ್ತೆ. ಸೊ ನನಗಿದು ವೆರಿ ಮಚ್ ಸ್ಪೆಷಲ್ ಅಂತ ಹೇಳ್ಬೋದು. ಇದು ಯಾಕೆ ಅಂದರೆ ಎವ್ರಿ ಟೈಮ್ ಗೌರಿ ಹಬ್ಬಕ್ಕೆ ಹೋದಾಗೆಲ್ಲ ಕೊಡ್ತಾರೆ, ಬಟ್ ಇದು ಬಂದು ಈ ಟೈಮಲ್ಲಿ ಈ ಥರ ಗಿಫ್ಟ್ ಮಾಡೋದೊಂದು ತುಂಬ ಸ್ಪೆಷಲ್ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಹಂಗೆ ಶೇರ್ ಮಾಡ್ತೀನಿ. ಫಸ್ಟ್ ನಾರ್ಮಲ್ ನೈಟ್ ಡ್ರೆಸ್ಸಲ್ಲಿ ಸುಮ್ಮನೆ ಜಸ್ಟ್ ಕುಂಕುಮ ಕೊಟ್ಬಿಟ್ಟು ಹಂಗೆ ಕಳಿಸಿದ್ರು. ಅದಾದಮೇಲೆ ನಾನು ಸ್ಯಾರಿ ಹಾಕೊಬಂದೆ. ಅದಾದಮೇಲೆ ನನಗೆ ಬಾಗಿನ ಕೊಟ್ಟಿದ್ದು. ಸೊ ಈ ಸ್ಯಾರಿ ಬಂದು ನಮ್ಮ ಮಮ್ಮಿನೇ ಪರ್ಚೇಸ್ ಮಾಡಿದ್ದು, ನಮ್ಮ ಮಮ್ಮಿಗೆ ಅಂತ ಹೇಳಿ. ಸೊ ಅದನ್ನೇ ಹೊಸ ಸೀರೆ ಯಾವುದು ಅದು ಸ್ಟಿಚ್ ಮಾಡಿಕೊಟ್ಟಿರಲಿಲ್ಲಲ್ಲ ಇನ್ನು, ಹಾಗಾಗಿ ಇದನ್ನೇ ಹಾಕ್ಕೊಂಡಿದ್ದೆ.
ಎಸ್ ಗೈಸ್ ನೋಡ್ಕೊಬಂದ್ರಲ್ಲ. ಸೊ ಎಸ್ ಇವತ್ತು ಇವಾಗ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಬಂದು ಆ್ಯಕ್ಚುಲಿ ಯಾವಾಗ ಏನಾಗಿತ್ತು ಅಂತಂದರೆ ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ ಇದ್ದಿದ್ದರಿಂದ ನನಗೆ 5th ಮಂತಲ್ಲಿ ಇನ್ನೇನು 5th ಮಂತ್ ಇನ್ನೊಂದು ವೀಕ್ ಇದೆ ಅಂದಾಗ ನಾನು ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದು. ಹಾಗಾಗಿ ನನಗೆ ಸಡನ್ನಾಗಿ ಸ್ಟಿಚ್ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ, ಅಲ್ಲಿ ವೇರ್ ಮಾಡ್ಕೊಳಕ್ಕೂ ಆ ಸ್ಯಾರಿನ ತೊಗೊಂಡು ಸ್ಟಿಚಿಂಗ್ ಕೊಟ್ಟು ನಾನು ಡಿಸೈನ್ ಮಾಡಿಸಿ ಅದನ್ನು ವೇರ್ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ಆ ಸ್ಯಾರಿನ ಸ್ಟಿಚ್ ಮಾಡಿಸಿ ಹಂಗೆ ಎತ್ತಿಟ್ಟಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ತೋರಿಸೋಣ, ನಿಮಗೆ ಡಿಸೈನ್ ಇಷ್ಟ ಆಗುತ್ತೆ, ಡಿಸೈನು ಯಾವ ಥರ ಸ್ಟಿಚ್ ಮಾಡಿಸ್ದೆ ಅಂತ ತೋರಿಸೋಣ ಅಂತೇಳಿ ಈ ವ್ಲಾಗ್ನ ಶೂಟ್ ಮಾಡ್ತಿದ್ದೀನಿ. ಅಂತ ಹೇಳಿ ಹಂಗೆ ತೋರಿಸ್ತೀನಿ ಇವಾಗ ಈ ಸ್ಯಾರಿ ಯಾವ ಥರ ಸ್ಯಾರಿ ಅಂತೇಳಿ. ಸೊ ನಾನು ಪರ್ಚೇಸ್ ಮಾಡಿದ ಸ್ಯಾರಿ ಬಂದು ನಿಯರ್ ನಮ್ಮ ಪಪ್ಪ ಫ್ರೆಂಡ್ ಶಾಪ್ ಇದೆ, ಸಿಲ್ಕ್ ಸ್ಯಾರಿ ಪರ್ಚೇಸ್ ಮಾಡಿದ್ದು. ಸೊ ಅಲ್ಲಿ ನಮ್ಮ ಪಪ್ಪದು ನಮ್ಮ ಪಪ್ಪ ಫ್ರೆಂಡ್ ಶಾಪ್ ಇದೆ ಆನೇಕಲ್ಲೇ, ನಮ್ಮನೆ ನಿಯರ್ ಬೈ. ಸೊ ಅಲ್ಲಿ ಪರ್ಚೇಸ್ ಮಾಡಿದ ಸ್ಯಾರಿ ಇದು. ಸೊ ನಾನು ಈ ಕಲರ್ ಸ್ಯಾರಿ ಪರ್ಚೇಸ್ ಮಾಡಿದ್ದು. ಸೊ ನೋಡ್ಬೋದು. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ, ಒಂಥರ ನೋಡಿದ ತಕ್ಷಣ ವಾವ್ ಅಂತ ಅನಿಸ್ತು. ಸೊ ಈ ಸ್ಯಾರಿ ಪರ್ಚೇಸ್ ಮಾಡಿದೆ. ನಾನು ಎಲ್ಲೋ ವೇರ್ ಮಾಡಿಲ್ಲ, ಇನ್ನೂ ನೋಡೋಣ ನೆಕ್ಸ್ಟು ಯಾವಾಗಲಾದರೂ ವೇರ್ ಮಾಡೋಣ ಅಂತೇಳಿ. ಸೊ ಹಂಗೆ ಇಟ್ಟಿದ್ದೀನಿ, ಬಟ್ ಬ್ಲೌಸು ಸ್ಟಿಚ್ ಮಾಡಿಸಿ ಇಟ್ಟಿದ್ದೀನಿ. ಸೊ ಆವಾಗ 5th ಮಂತಲ್ಲಿ ನಾರ್ಮಲ್ ವೆಯ್ಟ್ ಇದ್ನಲ್ಲ, ಹಂಗಾಗಿ ಆ ಒಂದು ಅಳತೆಗೆ ಇಡ್ತಿದ್ದೀನಿ. ನೆಕ್ಸ್ಟ್ ನಾನು ಪೋಸ್ಟ್ ಪ್ರೆಗ್ನೆನ್ಸಿ ನಾನು ಯೂಸ್ ಮಾಡ್ಬೋದು. ಸೊ ಬ್ಲೌಸ್ ಕಾಂಬಿನೇಷನ್ ಬಂದು ಈ ಕಲರ್ ಬರುತ್ತೆ ನಿಮಗೆ. ಸೊ ನೋಡ್ಬೋದು, ಇಲ್ಲಿ ಬಾರ್ಡರ್ ಇದೆಯಲ್ಲ, ಸೊ ಅದೇ ಬರುತ್ತೆ. ಸ್ಯಾರಿ ಪೂರ ಈ ಥರ ಬಂದಿದೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಈ ಕಲರ್ ಚೂಸ್ ಮಾಡಿದೆ. ಸೊ ಈ ಥರ ಇದೆ ಬ್ಲೌಸ್ ಡಿಸೈನು ಅಷ್ಟೇ ಹೇಳಿ, ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ, ಆಮೇಲೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನನಗೆ. ಸೊ ಇನ್ ಕೇಸ್ ನೀವೇನಾದರೂ ಆನೇಕಲ್ಲಲ್ಲೇ ಇದ್ದರೆ, ನಿಯರ್ ಬೈ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಚೆನ್ನಾಗಿ ಹೊಲ್ಕೊಡ್ತಾರೆ. ಸ್ವಲ್ಪ ಡಿಲೇ ಆದ್ರೂ ಅಷ್ಟೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಾನು ಈ ಥರ ಇವಾಗ ಟ್ರೆಂಡಿಂಗ್ ಡಿಸೈನ್ ಬರುತ್ತಲ್ಲ ಆ ಥರನ ನಾನು ಹೊಲಿಸಿದ್ದೆ ಬ್ಲೌಸ್ನ. ಸೊ ನೋಡ್ಬೋದು ನೀವು, ಒಂದು ನಿಮಿಷ. ಎಸ್, ಸೊ ನೋಡ್ಬೋದು ನೀವು ಈ ಥರ ಈ ಕಲರ್ ಕಾಂಬಿನೇಷನ್ ಬ್ಲೌಸು. ಸೊ ಬ್ಯಾಕ್ ಬಂದು ನಾನು ಈ ಥರ ಇಟ್ಟಿದ್ದೀನಿ, ಸಿಂಪಲ್ ಪ್ಲೇನಾಗಿ ನಾರ್ಮಲ್ ಈ ಥರ ಇಟ್ಟಿದ್ದೀನಿ. ಫ್ಲವರ್ಸ್ ಈ ಥರ ಡೀಟೇಲಿಂಗ್ ಫ್ಲವರ್ಸ್ ಬರುತ್ತೆ, ಫುಲ್ ಎಲ್ಲ ಹ್ಯಾಂಡ್ ವರ್ಕ್ ಮಾಡಿ ಕೊಟ್ಟಿದ್ದು. ಸೊ ನೋಡ್ಬೋದು, ಇದು ಯಾವುದೋ ನಾನು ಡಿಸೈನ್ ದೊಡ್ಡ ಡಿಸೈನ್ ಹತ್ರ ಮಾಡಿಸಿಲ್ಲ, ನಾರ್ಮಲ್ ನಾವು ಆವಾಗಿನಿಂದನೂ ಸ್ಟಿಚ್ ಮಾಡಿಸ್ತಾರಲ್ಲ ಟೈಲರು, ಅವ್ರ ಹತ್ರನೇ ಸ್ಟಿಚ್ ಮಾಡಿಸಿದ್ದು. ಸೊ ನಂಗೆ ಅಣ್ಣ ಸಿಕ್ಕಾಪಟ್ಟೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ಸೊ ನೋಡೋದು ನೀವು, ಬ್ಯಾಕ್ ಈ ಥರ ಡಿಸೈನ್ ಬಂದಿದೆ. ಸೊ ಈ ಥರ ಸ್ಲೀವ್ಸ್ ಮೇಲಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಇಟ್ಸ್ಕೊಂಡಿದ್ದಂಥ ಡಿಸೈನ್ ಇದು. ನಂಗೆ ಸಿಕ್ಕಾಪಟ್ಟೆ ಒಂಥರ ಏನು ಅನಿಸ್ತು, ವಾವ್ ಅಂತ ಅನಿಸ್ತು. ಬಟ್ ನನಗೆ ಒಂದು ಡಿಸಪಾಯಿಂಟ್ಮೆಂಟ್ ಏನಂದರೆ, ನಾನು ಈ ಬಾರ್ಡರ್ ತೆಗೆದುಬಿಟ್ಟು ಹಾಕ್ಕೊಡಿ ಅಂತ ಹೇಳಿದ್ದೆ, ಬಿಕಾಸ್ ಅದು ಪ್ಲೈನಲ್ಲಿದ್ದರೆ ಇನ್ನೂ ಚೆನ್ನಾಗಿ ಲುಕ್ ಕಾಣಿಸುತ್ತೆ ಅಂತೇಳಿ ಬಾರ್ಡರ್ ತೆಗೆದುಬಿಟ್ಟು ಮಾಡಿಕೊಡಿ ಅಂತ ಹೇಳಿದ್ದೆ. ಬಟ್ ಮೈ ಬ್ಯಾಡ್, ಅವರು ಹಂಗೇನೆ ಬಾರ್ಡರ್ ಮೇಲೇ ಮಾಡಿಬಿಟ್ಟಿದ್ದಾರೆ. ಸೊ ನೋಡ್ಬೋದು ನೀವು, ಹೆವಿಯಾಗಿ ಏನು ಮಾಡ್ಸೋಕ್ಕೋಗಲಿಲ್ಲ, ಜಸ್ಟ್ ಸಿಂಪಲಾಗೇ ಮಾಡಿಸಿದ್ದೀನಿ. ಸೊ ಇವಾಗಲೂ ಆಗುತ್ತೆ ಗೈಸ್, ದಪ್ಪನೇ ಆಗಲಿಲ್ಲ ನಾನು. ಸೊ ನೋಡ್ಬೋದು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಕಾಂಟ್ರಾಸ್ಟ್ ಕಲರ್ ಥರ ಬಂದಿದೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಇದು ಫುಲ್ಲು ಥ್ರೆಡ್ ವರ್ಕ್ ಬರುತ್ತೆ. ಇಲ್ಲಿ ಈ ಥರ ಡಿಸೈನ್ ಮಾಡಿಸಿದ್ದೀನಿ. ವೆರಿ ಸಿಂಪಲಾಗಿ ಇಡ್ಸಿದ್ದು. ನಾನು ಇನ್ ಕೇಸ್ ನಿಮಗೆ ಯಾರಿಗಾದರೂ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ, ನೀವು ನನ್ನನ್ನು ತುಂಬ ಜನ ಒಂದ್ಸತಿ ಲಾಸ್ಟ್ ಟೈಮ್ ಎಲ್ಲ ಕೇಳಿದ್ರಿ ಬ್ಲೌಸ್ ಸ್ಟಿಚಿಂಗ್ ಎಲ್ಲಿ ಕೊಟ್ಟಿದೆ ಅಂತೆಲ್ಲ ಹೇಳಿ. ಸೊ ಹಂಗಾಗಿ ನಿಜವಾಗ್ಲೂ ಸ್ಯಾರೀಸ್ ಬಗ್ಗೆ ಆಗಲಿ ಬ್ಲೌಸಸ್ ಬಗ್ಗೆ ಆಗಲಿ ನಂಗೆ ಅಷ್ಟು ಐಡಿಯಾನೇ ಇಲ್ಲ. ಬಿಕಾಸ್ ಯಾಕಂತಂದರೆ ನನ್ನ ಮದುವೆ ಟೈಮಲ್ಲಿ ಸ್ಟಿಚ್ ಮಾಡಿಸಿದ್ದೆ ನಾನು. ಆಲ್ಮೋಸ್ಟ್ 4.5 years ಆಯಿತು. 4.5 yearsಲ್ಲಿ ನಾನು ನೆಕ್ಸ್ಟ್ ಸ್ಟಿಚ್ ಮಾಡಿಸಿದೆ ಅಂದರೆ ಇದೇ ಸ್ಯಾರಿನೇ ಸ್ಟಿಚ್ ಮಾಡಿಸಿರೋದು. ಇನ್ನು ಎಲ್ಲ ಫಂಕ್ಷನ್ಸ್ಗೂ ಏನು ಫಂಕ್ಷನ್ ಇದ್ರೂ ನಾನು ಎಲ್ಲ ಗೌನು ಇಲ್ಲ ಲೆಹೆಂಗಾ ಅಂತೆ ಇಲ್ಲ ಕ್ರಾಪ್ ಟಾಪು ಅದೇ ವೇರ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಯಾವುದು ಸ್ಯಾರಿ ನಾನು ಸ್ಟಿಚ್ ಮಾಡಿಸಿಲ್ಲ. ನಾನು ಮುಹೂರ್ತದ ಸ್ಯಾರಿ ಮತ್ತು ರಿಸೆಪ್ಷನ್ ಸ್ಯಾರಿ 2 ಸ್ಟಿಚ್ ಮಾಡಿಸಿದ್ದೆ. ಸೊ ಅದು ಬಿಟ್ಟರೆ ನಾನು ಇದೇ ಥ್ರೆಡ್ ವರ್ಕ್ ಅಂತ ಮಾಡಿಸಿದ್ದು ಇದೇ ಸ್ಯಾರಿಗೆ. ಸೊ ಹಂಗಾಗಿ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಹಂಗೆ ನಂತರನೇ ನೀವು ಯಾರಾದರೂ ಇಡ್ತಿರಲ್ಲ, ನಾನು ಸಿಕ್ಕಾಪಟ್ಟೆ ಒದ್ಲಾಡಿದ್ದೀನಿ ಎಲ್ಲಿ ಏನು ಯಾವ ಥರ ಡಿಸೈನು ಹಂಗೆ ಹಿಂಗೆ ಅಂತ ಹೇಳಿ. ಸೊ ಹಂಗಾಗಿ ನಿಮಗೂ ಐಡಿಯಾ ಬರುತ್ತೆ, ನಿಮಗೂ ಯಾರಾದರೂ ಇದ್ದರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ವ್ಲಾಗ್ನ ಹಂಗೆ ಶೂಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಸೊ ನನಗೆ ನಮ್ಮ ಪಪ್ಪ ಮಮ್ಮಿ ಕೊಡಿಸಿದಂಥ ಸ್ಯಾರಿ ಇದು 5th ಮಂತಲ್ಲಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಲಿಟ್ರಲಿ ಇದೊಂಥರ ಟ್ರೆಂಡಿಂಗ್ ಇತ್ತು ಕಲರ್ ಕಾಂಬಿನೇಷನ್ನು. ಸೊ ಇದು ಈ ಥರ ಬರುತ್ತೆ. ನಾನು ಇನ್ನೂ ವೇರ್ ಮಾಡಿಲ್ಲ, ವೇರ್ ಮಾಡಿ ಯಾವಾಗಾದರೂ ಫೋಟೋ ಹೊಡ್ಸ್ಕೊಳ್ಬೇಕು. ಈಗ ಸದ್ಯಕ್ಕಂತೂ ಈಗೇನು ಹಿಡ್ಸ್ಕೊಳಕ್ಕೆ ಹೋಗಲ್ಲ. ಸೊ ನಾನು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಯಾವಾಗಲಾದರೂ ಹಾಕ್ಕೊತೀನಿ.
ಸೊ ಯಾ ಗೈಸ್ ನೋಡಿದ್ನಲ್ಲ, ಇದು ನನಗೆ ನನ್ನ ಮಮ್ಮಿ 5th ಮಂತಲ್ಲಿ ಮಾಡಿದ್ದು. ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತಾಯಿದೆ ಗೈಸ್ ಇವಾಗಂತೂ ಟೈಮು. ಬಿಕಾಸ್ ಒಂದೊಂದು ಡೇನೂ ನನಗೆ ಹೆಂಗೆ ಪಟ್ ಅಂತ ಅನ್ನಿಸ್ತಾ ಇದೆ ಅಂದರೆ, ಬಿಕಾಸ್ ಎಷ್ಟು ಬೇಗ ಫಸ್ಟ್ ಟ್ರೈಮಿಸ್ಟರ್ ಆಗೋಯ್ತು. ನಾನು ಆಲ್ರೆಡಿ ಇವಾಗ ನಾನು 3rd ಟ್ರೈಮಿಸ್ಟರಲ್ಲಿದ್ದೀನಿ. ಸೊ ಅದೂ ಸ್ವಲ್ಪ ಇದಾಗ್ತಾ ಬರ್ತಿದೆ. ನಾನು 2nd ಟ್ರೈಮಿಸ್ಟರ್ ಜರ್ನಿ ಇನ್ನೂ ರಿಕ್ಯಾಪ್ ಮಾಡಿಲ್ಲ. ಸೊ ನೆಕ್ಸ್ಟು ಮಾಡ್ತೀನಿ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ. ಎಷ್ಟು ಫಾಸ್ಟಾಗಿ ಹೋಗ್ತಿದೆ ಅಂದರೆ ಅಷ್ಟು ಕ್ವಿಕ್ಕಾಗಿ ಹೋಗುತ್ತೆ. ಸೊ ಆದಷ್ಟು ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡಿ. ಸೊ ಇದು ನನ್ನ 5th ಮಂತಲ್ಲಿ ಒಂದು ಮೆಮೊರಿ ಅಂತ ಹೇಳ್ಬೋದು, ಅಥವಾ ಏನೋ ಅಮ್ಮಮ್ಮನೆ ಒಂದು ಗಿಫ್ಟ್ ಕೊಟ್ಟಿರೋದು, ಏನಂತ ಟೈಟಲ್ ಹಾಕಬೇಕು ಅಂತ ನನಗೂ ಗೊತ್ತಿಲ್ಲ. ಸೊ ಎಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಏನೇ ಡೀಟೇಲ್ಸ್ ಬೇಕಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂದ್ಕೊಳ್ತೀನಿ. ಸೊ ಅಲ್ಲಿ ತನಕ ನನ್ನ ವಿಡಿಯೋ ಯಾರ್ಯಾರು ನೋಡಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಗೈಸ್ ಅಂತ ಹೇಳ್ತಾ, ಸೊ ನನ್ನ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರು ನೋಡ್ತಾ ಇದ್ದೀರಾ ಎಲ್ರಿಗೂ ಬಿಗ್ ಥ್ಯಾಂಕ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.